ಪಾರ್ಥ ಎಲ್ಲ ಓಕೆನಾ? ಲಾಸ್ಟ್ ಮಿನಿಟಲ್ಲಿ ಏನೂ ಮಿಸ್ ಆಗಿಲ್ಲ ತಾನೇ? ಬಿಗ್ ಬ್ರೋ, ಬೆಳಗ್ಗೆಯಿಂದ ನೀನು ಈ ಪ್ರಶ್ನೆನ 10 ಟೈಮ್ಸ್ ಕೇಳಿದೆಯಾ. ನಾನು ನಿನಗೆ 10 ಟೈಮ್ಸ್ ಆನ್ಸರ್ ಮಾಡಿದ್ದೀನಿ. ಅರೆ ಎವ್ರಿಥಿಂಗ್ ಇಸ್ ಓಕೆ ಮ್ಯಾನ್, ರಿಲ್ಯಾಕ್ಸ್. ಬಟ್ ನಿನ್ನ ಫೇಸ್ ನೋಡಿದ್ರೆ ಯಾಕೋ ನಿಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಅಂದರೆ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅನ್ನೋ ಥರ ಫೀಲ್ ಬರ್ತಾ ಇದೆ ನಿಮಗೆ, ಕರೆಕ್ಟಾ? ಗೊತ್ತಿಲ್ಲ ಕಣ, ಕೆಲವೊಂದು ಮೂಮೆಂಟ್ಸ್ ಹಾಗೇನೆ ಚಿಕ್ಕ ವಿಷಯನೂ ಮಿಸ್ ಆಗಬಾರ್ದು ಅಂತ ಅನಿಸುತ್ತೆ. ಇವತ್ತಿನ ದಿನ ಅದು, ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ಲೆಸ್ ಆಗಿಬಿಟ್ಟಿದೆ. ಗೆಳೆಯ, ಟೆನ್ಷನ್ ಮಾಡ್ಕೋಬೇಡ, ನಿನ್ನ ಆಸೆ ಈಡೇರುತ್ತೆ. ಅದಕ್ಕೆ ಏನು ಸರ್ಪ್ರೈಸ್ ಕೊಡಬೇಕು ಅಂತ ಇದೆಯಲ್ಲ, ಅದು ಖಂಡಿತ ಸರ್ಪ್ರೈಸ್ ಆಗೇ ಆಗುತ್ತೆ. ಹೇ, ನೋ ಬಿ ಪಿ, ಬಿ ಹ್ಯಾಪಿ ಮೈ ಹೂನಾ. ಇವತ್ತು ಭೂಮಿಕಾ ಅವ್ರ ಮುಖದಲ್ಲಿ ಬರೋ ರಿಯಾಕ್ಷನ್ ಇದೆಯಲ್ಲ, ಅದನ್ನ ನೋಡಬೇಕು ಅಂತಾನೆ ಕಣ ನಾನು ಇಷ್ಟು ದಿವಸ ಕಾದಿದ್ದು, ತಯಾರಿ ಮಾಡ್ಕೊಂಡಿದ್ದು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಗ್ ಬ್ರೋ, ನಮಗೆಲ್ಲ ಗೊತ್ತಾಗತ್ತೆ. ಆದರೂ ಒಂದು ಡೌಟ್. ಏನಪ್ಪ? ಅದು ಏನಿಲ್ಲ ಬಿಗ್ ಬ್ರೋ, ಈ ಸರ್ಪ್ರೈಸಿಂದ ಅದಕ್ಕೆ ಸರ್ಪ್ರೈಸ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅದಕ್ಕೆಗಿಂತ ಮುಂಚೆ ನೀನೇ ಫುಲ್ ಎಮೋಷ್ನಲ್ ಆಗಿ ಕಣ್ಣೀರು ಇಟ್ಬಿಡ್ತೀಯ ಅಂತ ನಂಗೆ ಅನಿಸ್ತಾ ಇದೆ. ಪಾರ್ಥ, ವಿಷಯ ಏನು ಅಂದರೆ ಅದಕ್ಕೆ ಸರ್ಪ್ರೈಸು ಆಗುತ್ತೆ, ಅಟ್ ದಿ ಸೇಮ್ ಟೈಮ್ ಇವನು ಫುಲ್ಲು ಆನಂದ ಬಾಷ್ಪ ಕೊಡೋ ಅಂತ ಹತ್ಬಿಡ್ತಾನೆ ಎಮೋಷ್ನಲ್ ಆಗಿ. ನಿಮ್ಮ ಸಂತೋಷದಲ್ಲಿ ನನಗೂ ಒಂಚೂರು ಜಾಗ ಕೊಡ್ರಪ್ಪ. ಸರ್ ಪ್ಲೀಸ್ ಕಮ್ ಸರ್, ಬನ್ನಿ ಪ್ಲೀಸ್, ಬನ್ನಿ ಸರ್, ಕೂತು. ಸರ್ ನೀವು ನಮ್ಮ ಮನೆಗೆ ಬಂದಿದ್ದು ಭಾಳ ಸ್ಪೆಷಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಬರೋದೇ ಒಂದು ಸಂತೋಷ, ಅದೇ ಈ ಕಾರ್ಯಕ್ರಮದ ಸೌಂದರ್ಯ ಅಂತ ನನ್ನ ಭಾವನೆ. ಈ ಒಂದು ಸಂತೋಷದಲ್ಲಿ ಭಾಗಿಯಾಗೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಅಷ್ಟಾದರೆ ಆಯಿತು ಸರ್. ಒಟ್ಟಿನಲ್ಲಿ ಈ ದಿನ ಭೂಮಿಕಾ ಅವ್ರ ನೆನಪಲ್ಲಿ ಉಳಿಬೇಕು, ಅಷ್ಟಾದರೆ ಸಾಕು ಸರ್. ಅದಕ್ಕೆ ಸಣ್ಣ ಪ್ರಯತ್ನ. ಸರ್, ಪುಸ್ತಕ ಅಂದರೆ ಬರೀ ಅಕ್ಷರಗಳನ್ನು ಪ್ರಿಂಟ್ ಮಾಡಿರೋ ಪೇಪರ್ಸ್ ಅಲ್ಲ, ಅದು ಒಬ್ಬ ವ್ಯಕ್ತಿ ಜೀವನದಲ್ಲಿ ನಡೆದುಕೊಂಡು ಬಂದ ದಾರಿಯ ಗುರುತುಗಳು. ಆ ಗುರುತುಗಳನ್ನು ನೀವು ಇವತ್ತು ದಾಖಲು ಮಾಡ್ತಿದ್ದೀರಿ ಅಂದರೆ ಆ ಪುಸ್ತಕ ಸರಿಯಾದ ಮನೆ ಸೇರಿದೆ ಅಂತಲೇ ಅರ್ಥ. ಸರ್, ಪ್ರತಿಯೊಬ್ಬರ ಜೀವನದಲ್ಲೂ ಇಂಥ ಕಥೆಗಳಿರ್ತವೆ. ಆ ಕಥೆಗಳೆಲ್ಲ ಹೀಗೆ ಪುಸ್ತಕದಲ್ಲಿ ದಾಖಲಾಗಬೇಕು. ಬಹಳ ಒಳ್ಳೆಯ ಪ್ರಯತ್ನ ಇದು. ಇಲ್ಲಿ ಭೂಮಿಕಾ ಅವ್ರು ಕಾಣಿಸ್ತಾನೆ ಇಲ್ಲ. ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರೇ ಅಲ್ವಾ? ಹೌದು ಸರ್, ಇಲ್ಲಿ ತನಕ ಅವ್ರಿಗೆ ಏನೂ ಹೇಳಿಲ್ಲ. ಸೊ ರೆಡಿ ಆಗ್ತಾ ಇದ್ದಾರೆ. ನೀವು ಬಂದಿರೋದು ದೊಡ್ಡ ಸರ್ಪ್ರೈಸ್ ಅವ್ರಿಗೆ. ಅಂದರೆ ಇವತ್ತು ಪುಸ್ತಕದ ಅನಾವರಣ ಅಲ್ಲ, ಆಶ್ಚರ್ಯದ ಅನಾವರಣ ಆಗ್ತಾ ಇದೆ ಇಲ್ಲಿ. ಹೇಳ್ಬೋದು ಸರ್. ಸರ್, ಇದು ಯಾವತ್ತು ಪ್ಲ್ಯಾನ್ ಮಾಡಿದ್ನಲ್ಲ ಆವತ್ತಿಂದ ಗೆಳೆಯನ ಒಂದೇ ಟೆನ್ಷನ್ನು. ಇದು ಯಾವುದೇ ಕಾರಣಕ್ಕೂ ಅದಕ್ಕೆ ಗೊತ್ತಾಗಬಾರ್ದು, ಫುಲ್ ಸರ್ಪ್ರೈಸ್ ಇರಬೇಕು ಅಂತ ಸರ್. ಕೆಲವು ಒತ್ತಡಗಳು ಮನಸ್ಸಿಗೆ ಭಾರ ಆಗೋದಿಲ್ಲ, ಸಿಹಿಯಾದ ನೆನಪಾಗಿ ಉಳ್ಕೊಂಡ್ಬಿಡ್ತೇವೆ. ಅದೇ ಉದ್ದೇಶ ಸರ್. ಒಂದು ಅನ್ಫರ್ಗೆಟಬಲ್ ಮೂಮೆಂಟ್ ಕ್ರಿಯೇಟ್ ಆಗಬೇಕು. ಬರ್ತಾ ಸರ್, ಕಾಫಿ ತುಂಬ. ಬಿಗ್ ಬ್ರೋ, ಜೋಗಿ ಸರು ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾರೆ. ಅವ್ರು ನಮ್ಮ ಗೆಸ್ಟು, ಅವ್ರಿಗೆ ನಾನೇ ಕಾಫಿ ತಂದು ಕೊಡ್ತೀನಿ. ಯಾ ಸರ್, ಕೂತಿರಿ. ಭೂಮಿಕಾ ಅವ್ರು ಕರ್ಕೊಂಡು ಬರ್ತೀನಿ. ಓಕೆ. ಭೂಮಿಕಾ ರೆಡಿನಾ? ರೆಡಿ ಅಲ್ಲ, ಬೆಳಗಿಂದ ಸರ್ಪ್ರೈಸ್ ಅಂತ ಹೇಳ್ತಿದ್ದೀರಾ, ಕ್ಲೂ ಕೂಡ ಕೊಟ್ಟಿಲ್ಲ ನೀವು. ಯಾವುದಕ್ಕೆ ರೆಡಿ ಆಗ್ಬೇಕಂತಾನೆ ಗೊತ್ತಿಲ್ಲ. ಒಂಥರ ಕ್ವೆಶನ್ ಮಾರ್ಕ್ ಥರ ಉಳ್ಕೊಂಡ್ಬಿಟ್ಟಿದೆ ಎಲ್ಲಾನು. ಅದನ್ನೇ ಸರ್ಪ್ರೈಸ್ ಅನ್ನೋದು ಅಲ್ಲ. ಎಲ್ಲನೂ ಹೇಳ್ಬಿಟ್ರೆ ಸರ್ಪ್ರೈಸ್ ಎಲ್ಲ ಉಳ್ಕೊಳ್ಳುತ್ತೆ, ಅದು ಇನ್ಫಾರ್ಮೇಷನ್ ಆಗಿಬಿಡುತ್ತೆ. ಈ ನಮ್ಮ ಕ್ಯೂರಿಯಾಸಿಟಿನ ಒಂದು ಸ್ವಲ್ಪ ಹೊತ್ತು ತಡ್ಕೊಳ್ಳಿ. ಆಮೇಲೆ ಪ್ರತಿ ಕ್ಷಣನೂ ಮೆಮೊರಬಲ್ ಆಗಿರುತ್ತೆ. ಐ ಪ್ರಾಮಿಸ್ ಯು ದಟ್. ಒಳ್ಳೆ ಆಟ ಆಗೋಗ್ಬಿಟ್ಟಿದೆ ನಿಮಗೆ. ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡ್ತಿದ್ದೀರಾ ನೀವು. ಬೆಳಗಿಂದ ಸರ್ಪ್ರೈಸ್ ಅಂತ ಹೇಳ್ತಿದ್ದೆ. ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೆ, ಏನಂತ ದೊಡ್ಡ ಸರ್ಪ್ರೈಸು ಅಂತ. ಭೂಮಿಕಾ, ಕೆಲವು ವಿಷಯದಲ್ಲಿ ನಾವು ಚಿಕ್ಕ ಮಕ್ಕಳ ಥರನೇ ಇರಬೇಕು. ಆಗಲೇ ಖುಷಿ ದುಪ್ಪಟ್ಟಾಗೋದು, ನಮ್ಮ ನೆನಪು ದೊಡ್ಡದಾಗೋದು. ಮಾತೆಲ್ಲ ಗೆದ್ದು ಬರ್ತಾರಲ್ವಾ? ಸರಿ, ಒಂದು ಪ್ರಶ್ನೆ ಕೇಳಿ. ಹೇಗೆ ಕಾಣಿಸ್ತಿದ್ದೀನಿ? ಅಷ್ಟೊತ್ತು ನೋಡ್ತಿದ್ದೀರಾ, ಚೆನ್ನಾಗಿ ಕಾಣ್ತಿಲ್ವಾ? ಓವರ್ ಡ್ರೆಸ್ಟಾ? ಅದಲ್ಲ, ಮತ್ತೆ ಇವತ್ತಿನ ದಿನಕ್ಕೆ ಹೇಗಿರಬೇಕೋ ಹಾಗೆ ಕರೆಕ್ಟಾಗಿದ್ದೀರಾ. ಇಷ್ಟೇನಾ? ಅಷ್ಟೊತ್ತು ನೋಡ್ಬಿಟ್ಟು ಇದೇನಾ ರಿಸಲ್ಟ್ ಕೊಟ್ಟಿದ್ದು ನೀವು? ನಾನೇನೋ ಔಟ್ ಆಫ್ ಔಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಜಸ್ಟ್ ಪಾಸ್ ಅದು ನಂಗಾಯಿತು. ನೀವು ಜಸ್ಟ್ ಔಟ್ ಆಫ್ ಔಟ್ ಅಲ್ಲ, ಅದಕ್ಕಿಂತ ಜಾಸ್ತಿ. ಅದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಬನ್ನಿ, ಕೆಳಗಡೆ ಕಾಯ್ತಾ ಇದ್ದಾರೆ, ಹೋಗೋಣ. ಗೌತಮ್ ಅವರೇ,
ನನಗೆ ಎಕ್ಸೈಟ್ಮೆಂಟ್ ಜೊತೆ ಭಯನೂ ಆಗ್ತಿದೆ. ಭಯನ ಯಾಕೆ? ಯಾಕಂದರೆ ನೀವು ಇಷ್ಟೊಂದು ಸೀಕ್ರೆಟ್ ಮಾಡ್ತಿರೋದು ಮೊದಲನೇ ಸಲ ಅಲ್ವಾ, ಅದಕ್ಕೆ. ಇವತ್ತೊಂದಿನ ನನ್ನ ನಂಬಿ ಉಳಿದಿದ್ದೆಲ್ಲ ಆಮೇಲೆ. ಸರಿ, ಇವತ್ತು ನಿಮ್ಮ ಜೊತೆ ಮಾತಲ್ಲಿ ಗೆಲ್ಲಕ್ಕಾಗಲ್ಲ, ಗೊತ್ತಾಯ್ತು. ಬಾ, ಆ ಸತ್ಯ ಇಷ್ಟು ಬೇಗ ಗೊತ್ತಾಯ್ತಲ್ಲ, ನನಗೆ ಅದೇ ಖುಷಿ. ಎಷ್ಟು ಖುಷಿ? ಇಷ್ಟು. ಬನ್ನಿ ಬನ್ನಿ. ಯೋಗೇಶ್ ಸರ್, ಸರ್ಪ್ರೈಸ್. ಹಾಯ್ 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 ಸರ್. ಯಾಕೆ ನಾನು ಅಷ್ಟೊಂದು ಸರ್ಪ್ರೈಸ್ ಕೊಡೋ ಥರ ಕಾಣಿಸ್ತಿದ್ದೀನಾ? ಇಲ್ಲ ಸರ್, ಸರ್ಪ್ರೈಸ್ ಅಂದರೆ ತುಂಬ ದೊಡ್ಡ ಸರ್ಪ್ರೈಸ್ ಇದು. ಐ ಮೀನ್, ನಾನು ಕನ್ಸೊಂದ್ಸಲು ಅಂದ್ಕೊಂಡಿರಲಿಲ್ಲ ಸರ್ ನೀವು ನಮ್ಮ ಮನೆಯವ್ರಿಗೂ ಬರ್ತೀರಂತ. ಐ ಮೀನ್ ದಿಸ್ ಇಸ್ ಸೋ ಅನ್ಎಕ್ಸ್ಪೆಕ್ಟೆಡ್. ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. ಗಾಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್, ಥ್ಯಾಂಕ್ ಯು. ಹಾಗೇ ಅದು ಒಂದೊಂದು ಸಲ ಓದುಗ ಕಥೆನ ಹುಡ್ಕೊಂಡು ಹೋಗ್ತಾನೆ, ಇನ್ನು ಕೆಲವು ಸಲ ಕಥೆನೇ ಓದುಗನ ಹುಡ್ಕೊಂಬರುತ್ತೆ. ಇಲ್ಲಿನ ವಿಶೇಷ ಏನಂದರೆ, ಒಂದು ಬರಹ ಒಬ್ಬ ಲೇಖಕನ ಹುಡ್ಕೊಂಬಂದಿದೆ. ಅದು ಆ ಬರಹಕ್ಕಿರೋ ಶಕ್ತಿ ಅದು. ಐ ಆಮ್ ಸಾರಿ ಸರ್, ನನಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗುತ್ತೆ, ಬನ್ನಿ, ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಸರ್ ಬನ್ನಿ ಬನ್ನಿ. ಏನಿದೆಲ್ಲ? ಭೂಮಿಕಾ, ಇವತ್ತು ನಿಮ್ಮ ಪುಸ್ತಕ ಅನಾವರಣ ಆಗ್ತಾ ಇದೆ. ನಾನು ಯಾವ ಪುಸ್ತಕನೂ ಬರ್ತಿಲ್ವಲ್ಲ. ಹೌದಾ? ಇದಕ್ಕೆ ಜ್ಞಾಪಕ ಇದೆಯಾ? ನಿಮ್ಮದೇ ಡೈರಿ ಇದು. ನಿಮ್ಮ ಮನಸ್ಸಿನಿಂದ ಬಂದಿರೋ ಈ ಸಾಲುಗಳು ನಿಮ್ಮದು ಮಾತ್ರ ಅಲ್ಲ, ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿರು. ಇದನ್ನು ಓದೋ ಪ್ರತಿಯೊಬ್ಬರ ಮನಸ್ಸಲ್ಲೂ ಜಾಗ ಮಾಡ್ಕೋಬೇಕು, ನನ್ನ ಆಸೆ. ಭೂಮಿಕಾ, ಇದುವರೆಗೂ ನೀವು ನನಗೆ ತುಂಬ ಸರ್ಪ್ರೈಸಸ್ ಕೊಟ್ಟಿದ್ದೀರಾ. ಅದಕ್ಕೆ ನನ್ನ ಕಡೆಯಿಂದ ಇದೊಂದು ಚಿಕ್ಕ ಸರ್ಪ್ರೈಸ್. ಅದಕ್ಕೆ ಈ ವಿಷಯ ನಿಮಗೆ ಗೊತ್ತಾಗಬಾರ್ದು ಅಂತ ನಾವೆಲ್ಲರೂ ಸಿಕ್ಕಾಪಟ್ಟೆ ಡ್ರಾಮಾ ಮಾಡಿದ್ದೀವಿ. ಸಖತ್ ಕಷ್ಟ ಆಗೋಯ್ತು.